ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ಇವತ್ತು ಕೃಷ್ಣ ಪಿಂಗಳ ಸಂಕಷ್ಟಕರ ಚತುರ್ಥಿ ಅದ ರೀ, ಗಣೇಶ ಚತುರ್ಥಿ ರೀ ಫ್ರೆಂಡ್ಸ. ಇವತ್ತು ಮಕ್ಕಳು ಸ್ಪೆಷಲ್ ಅದ ರೀ. ಇದು ಉಪವಾಸ ಮಾಡ್ಬೇಕು ರೀ, ಬಟ್ ನನಗೆ ಉಪವಾಸ ಆಗಲ್ಲ ರೀ, ಹಾಗಾಗಿ ಪೂಜೆ ಮಾಡೀನಿ ರೀ. ಇದು ಯಾವುದಕ್ಕೋಸ್ಕರ ಇದು ಅಂತಂದ್ರೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ ರೀ. ಮಕ್ಕಳಿಗೆ ಆಯಾಸ, ಆರೋಗ್ಯ, ವಿದ್ಯೆ, ಬುದ್ಧಿ ಸಲುವಾಗಿ ಇದು ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಅದ ರೀ, ಸಂಕಷ್ಟಕರ ಚತುರ್ಥಿ ಅದ ರೀ. ಹಾಗಾಗಿ ನಾನು ಬೇಡ್ಕೊಂಡಿದ್ದು ಏನಂದ್ರೆ ಇವತ್ತು ಏನೇ ಬೇಡ್ಕೊಂಡ್ರು ಸಕ್ಸಸ್ ಆಗತ್ತಂತ್ರಿ. ಮನಸ್ಸಿಂದ ಬೇಡ್ಕೊಂಡು ಪೂಜೆ ಮಾಡಿದ್ದೀನಿ ರೀ. ಒಂದೇನು ರೀ, ವೀರೇಶನ್ ಕಾಲೇಜ್ದು ಜಲ್ದಿ ಆಗ್ಬೇಕು ರೀ, ಜರ ಅಡ್ಮಿಷನ್ ಅದು ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ರೀ. ಅವ್ನು ಸಾಲಿ ಭಾಳ ಇಂಪಾರ್ಟೆಂಟ್ ಅದ ರೀ ಸದ್ಯಕ್ಕೆ. ಏನಂದ್ರೆ ಒಂದು ಕಾಲೇಜ್ ಕಂದರೆ ಅದು ಜಲ್ದಿ ಆಗಬೇಕು ಕೆಲಸ ಅಂತೇಳಿ ನಂದ್ರೆ ಅದು ಬೇಡಿಕೆ ರೀ. ಮತ್ತು ಆಯಾಸ್ ಕೊಡಲಿ, ಆರೋಗ್ಯ ಕೊಡಲಿ, ಹುಡುಗರಿಗೆಲ್ಲ ಚಲೋ ವಿದ್ಯೆ ಬುದ್ಧಿ ಸರಸ್ವತಿ ಎಲ್ಲ ಒಲಿಲಿ ಅಂತ ಹೇಳಿಕೆ ಬೇಡ್ಕೊಂಡು ಪೂಜೆ ಮಾಡಿದ್ದೆ ರೀ. ಇವತ್ತು ಮೇನಿದೆ ಒಂದು ಸಾಲಿ ಇದ್ರಿ, ಅವ್ನ ಕಾಲೇಜು ಈ ಹುಡುಗರು ಏನೇನೋ ಸಣ್ಣವ ರೀ, ದೇವ್ರ ಒಳ್ಳೆ ಬುದ್ಧಿ ಕೊಡ್ತಾನೆ ರೀ. ಅವ್ನು ಜರ ಲೇಟ್ ಅಲ್ಲತ್ತದ ಸಾಲಿ ಕಾಲೇಜ್ ಅಡ್ಮಿಷನ್ದು ಲೇಟ್ ಅಲ್ಲತ್ತದ, ಅದು ಜಲ್ದಿ ಆಗಲಿ ದೇವ್ರಿ ಗಣಪತಿ ಅಂಥೇಳಿ ಬೇಡ್ಕೊಂಡು ಇವತ್ತು ಸಂಕಲ್ಪ ಮಾಡಿಕೊಂಡು ಚತುರ್ಥಿ ಪೂಜೆ ಮಾಡೀನಿ. ಬಟ್ ನಂಗೆ ಇವತ್ತು ಉಪವಾಸ ಮಾಡೇಬೇಕು ರೀ ಕಂಪಲ್ಸರಿ. ನನಗೆ ಅದು ಉಪವಾಸ ಮಾಡೋಕ್ಕಾಗಲ್ಲ ರೀ, ಮುಂಜಾನೆ ಚಂಜಿತನ ಉಪವಾಸ ಮಾಡಬೇಕು, ಮೊದಲೇ ಆರಾಮಿಲ್ಲ, ಹಾಗಾಗಿ ಉಪವಾಸ ಮಾಡಿಲ್ಲ ಇವತ್ತು. ಈ ಚಪಾತಿ ಹಿಟ್ಟು ಅಂತ ನಾದಿಟ್ಟೀನಿ ರೀ. ಟೈಮ್ ಈಗ ಆದರೂ ಜಲ್ದಿ ಹೇಳ್ಬೇಕಂತೇಳಿ ಅಲ್ಲಿಲ್ಲ ರೀ. ಇವತ್ತು ಚಪಾತಿ ಹಿಟ್ಟು ನಾದಿಟ್ಟಿನಿ, ಈಗ ಅಡುಗೆ ಮಾಡ್ಬೇಕು ರೀ. ಟೈಮ್ ಆಗ್ಯದ, ಹುಡುಗರು ಎಬ್ಬಿಸ್ತೀನಿ, ಯಜಮಾನ್ರು ಮನ್ಕೊಂಡಾರ, ಎಬ್ಬಿಸಿ ಅವ್ರಿಗೂ ನಾನು ಪಲ್ಯ ಅದು ಮಾಡ್ತೀನಿ ರೀ. ಈಗ ಎದ್ದಾರ ನೋಡ್ರಿ, ಕೆಲಸಿಲ್ಲ ಮುಗಿಸಿಲ್ಲ. ಸುಮಂದ್ರಿ ಫ್ರೆಂಡ್ಸ್ ಹಂಗೆ ರೀ. ಸುಮಂದ್ರಿ ಅವಾಗ ಎದ್ದಾರ, ಭಾಳ ತನ ಆಯಿತು. ಎದ್ದ ಬೆಳಕ್ಕೆ ಏನು ಕೆಲಸ ಮಾಡ್ತಾರ್ರಿ? ಅದು ಮೊಬೈಲ್ ಆರ್ಡ್ರ್ ಮಾಡಿದ್ರಿ? ಮೊನ್ನೆ ಒಂದು ಆರ್ಡ್ರ್ ಮಾಡಿ ಏನು ಬತ್ರಿ? ನೀರು ಹಾಕಿನ್ರಿ ನಾ. ಬೈದೀನಿ ರೀ ನಿಮಗೆ, ಅದ್ರಾಗ ಬೈದೀನಿ ರೀ. ಯಜಮಾನ್ರಿ ಹಿಂಗೆ ಮಾಡ್ತಾರೆ ಅಂತ ಬೈದಿಲ್ರಿ ಸುಮಂದ್ರಿ. ಗಾಡಿಯಾಗ ಕ್ಯಾಮ್ರಾ ಹಚ್ಚಾರ ರೀ, ಅದಕ್ಕೆ ಅದು ಆರ್ಡ್ರ್ ಮಾಡ್ರು. 2 ಬಾಟ್ಲಿ ನೀರು ಬಂದವ್ರು, ನೀವು ಕ್ಯಾಮ್ರಾ ಹಚ್ಚ್ರಿ ನೋಡ್ರಿ ಎದ್ದೇಳಿ 2 ಬಾಟ್ಲಿ ನೀರು ಕೊಟ್ಟಾರ ಅವರು. ಇಡೀ ಹೋರಿ ಮೈ ತಕೋರಿ, ಟೈಮ್ ಆಗ್ಯದ. ನಿನ್ನೆ ರಾತ್ರಿ ನಂಗೆ ಬದಾಮ ತಿಂದ್ರೆ ನೆನಪಿ ಶಕ್ತಿ ಬರ್ತವಂತ್ರಿ. ಆ ಬದಾಮ್ ನೆನಕ್ಲಿಕ್ಕೆ ನೆನಪಿರಲ್ಲ ರೀ ನಂಗೆ. ಇನ್ನು ಯಜಮಾನ್ರಿ ನೆನಕ್ಕೆ ರಾತ್ರಿ 8ಕ್ಕೆ ರೀ. ಯಾಕೋ ಗರಮ್ ಆಗ್ಯಾವಲ್ರಿ? ಅಲ್ಲಿ ಗ್ಯಾಸ್ ಮೇಲೆ ಇಟ್ಟಿನಲ್ರಿ, ಅದಕ್ಕೆ ರಾತ್ರಿ 12ಕ್ಕೆ ನೆನಕ್ಯಾರ ಅವ್ರು. ನನಗೆ ನೆನಪಿರಲ್ಲ, ನೆನಪಿ ಶಕ್ತಿ ಕಡಿಮೆ ಆಗ್ಯದ್ರಿ, ಅದಕ್ಕೆ ರೀ. ವಿಜ್ಜಿ ಮೈ ತಕೋರೋ, ಬರೋಬ್ಬರಿ 8 ಆಗ್ಯದ ನೋಡ್ರಿ, ಇನ್ನೂ ಹೇಳಲ್ಲಾಗ್ಯಾರ ಇವರು. ಗುಡ್ಡಪ್ಪರ ದಾನಮ್ಮ ನೋಡ, ಹದ ತಿಕ್ಕೊಂಡು ಹಾಸಿಗೆ ತೆಗಿತಿ ನಾನು. ವಿರಾಜ್, ವೀರಸಿಂಹ ರೆಡ್ಡಿ ಹೇಳು. ಸಿಂಹ ಆಗಿದ್ದೀನಿ ಹೇಳ. ಸಿಂಹ ಯಾವ್ರ ಸಿಂಹ ಇದು? ಯಾವ್ರ ಸಿಂಹ idi? ಸಲಾಪುರದು. ಕರಿಮರಿ ಪಿಲು, ನೀನು ಹಂಗೆ ಅವ್ರು ಕೂಡ ಏನೋ ಮುಕ್ಕೋತಿ. ಅವ್ರಿಗೆ ಡಬ್ಬಕ್ಕೆ ಇವತ್ತ ಚಪಾತಿ ಹಿಂಡಿ ಪಲ್ಯ ಮಾಡೀನಿ ರೀ. ಕಾಯಿ ಪಲ್ಯ ಏನಿಲ್ಲ, ಚಪಾತಿ ಮಸ್ತ್ ಅಲ್ಲತ್ತವ್ರಿ. ಮೊನ್ನೆ ಗೋಧಿಟ್ಟು ತಂದಾರಲ್ಲ ಯಜಮಾನ್ರು, ಭಾರಿ ಅಲ್ಲತ್ತವ್ರಿ. ಡಬ್ಬಕ್ಕೆ ಚಪಾತಿ ಪಲ್ಯ ಕೊಡ್ತೀನಿ ನೋಡ್ರಿ, ಮೆತ್ತಗಾಗ್ಯಾವ್ರಿ. ಮೊನ್ನೆ ಗೋಧಿ ಪಕ್ಕಡೆ ತಂದಿದ್ದೇವಲ್ರಿ, ಅದ್ರದ್ದು ಕಡ್ಕೆ ಬೇಳೆ ಹಿಂಡಿ ಪಲ್ಯ ಮಾಡೀನಿ ರೀ. ಹಿಟ್ಟು ಇಟ್ಟೀನಿ ರೀ, ಮತ್ತು ಬಿಸಿ ಮಾಡ್ಲಿಕ್ಕೆ ಬರ್ತದೆ, ಮುಚ್ಚಿಡ್ಬೇಕು, ತೆಗೆದಿಡ್ಬೇಕು ರೀ. ಮೈ ತಕೋರಿ ನೀವು. ಏನು ನೋಡತ್ತೀರಿ? ಏನು ನೋಡತ್ತೀರಿ? ಗಾಡಿದ್ರಿ ಹೊರಗೆ ರೀ? ಎಲ್ಲಿಗೆ ರೀ? ಗಾಡಿ ಕೆಲಸ ಇವತ್ತು ಬಾಡಿಗೆ ಹೋದ್ರಿ? ಎಷ್ಟು ಹೊಂಟ್ರಿ? 3-4 ದಿನ ಹೊಂಟಾರ ಟ್ರಿಪ್ಪಿಗೆ. ಇವತ್ತು 3-4 ದಿನ ಮನೆಗೆ. ಬಾಡಿಗೆ ಕಮ್ಮದೇನ್ರಿ? ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ. ಮಳೆ ಸ್ಟಾರ್ಟ್ ಆಗ್ತದೆ, ನಮ್ದು ಶ್ರಾವಣ ಟ್ರಿಪ್ ತಯಾರಿ ಚಲೋ ಮಾಡಿ. ಶ್ರಾವಣದಾಗ ಹೋದರ್ಸ್ ಹೋಗಿದ್ರು ನೋಡ್ರಿ, ಹಾಗೆ ಈ ವರ್ಷ ನಾವು ಟ್ರಿಪ್ ಹೊಡ್ಲಿತ್ತಾರ. ದಸರಿ ಆದ್ಮೇಲೆ ಶ್ರಾವಣ ಬರ್ತಿರ್ಬೇಕಲ್ರಿ? ಶ್ರಾವಣ ಆದ್ಮೇಲೆ ದಸರಿ ಬರ್ತೀವಿ. ಶ್ರಾವಣ ಆದ್ಮೇಲೆ ಇಜಿ ತೋರಿಸ್ಲಿ. ಮೈ ತಕೊಂಬರಿ ಜಲ್ದಿ, ಟೈಮ್ ಆಗ್ಯದ. ಪಿಲು ಹೇಳೇ,
ಪಿಲು ಬಾದಾಮ್ ಸುಲಿತೀನಿ ರೀ ನಾ ಇದು ಖಾಲಿ ಮಾಡ್ರಿ ಅಲ್ಲ ನೋಡಲ್ರಿ ಹ್ಯಾಂಗ ಮಾಡಕತ್ತಾರ 8 ಆಗ್ಯದ ಹೇಳಂದ್ರೆ ಒಬ್ರು ಹೇಳಲ್ಲಾಗ್ಯಾರ ಇವತ್ತು ಏನಂತೀರಿ ಫ್ರೆಂಡ್ಸ್ ಏನು ಬೇಕು ಅಲ್ಲೇ ಹೊಡ್ತಾಗ ಇನ್ನ 8 ಆಗ್ಯದ್ರಿ ಫ್ರೆಂಡ್ಸ್ 8 ಸವ್ವಾ 8 ಆಗ್ಯದೇನು 8:30 ಆಗ್ಯದ್ರಿ ಇವ್ರಿ ಸಾಲಿ ಬಿಡ್ಬೇಕಲ್ಲ ಹ್ಯಾಂಗ ಕೂತ ನೋಡ್ರವ ಶಿಸ್ತನ ಒಟ್ಟ ಇಲ್ಲೇ ವಿಜ್ಜಿ ಬಲಿ ಇಲ್ಲ ಎಟ್ಟು ಬೆಳಗ್ಗೆ ಕಾಣತ್ತಿದ್ವು ಸಾರು ಹಾಕ್ರಿ ಗಜರ ಪಲ್ಯ ಹಾಕ್ರಿ ಹಿಂಡಿ ಪಲ್ಯ ಚಪಾತಿ ಸಾರು ಹಾಕಿ ಹಾಲು ಚಪಾತಿ ಈಗಿಲ್ಲ ಸಾಂಬಾರು ನೋಡ್ರಿ ಅದ್ರಾಗ ಹಚ್ಕೊಂತ ನೋಡ್ರಿ ರಾತ್ರಿ ಸಾಂಬಾರು ಅದ ಮಾಡ್ತಾ ನೋಡ್ರಿ ಅವ ಇಜ್ಜಿ ಬಜ್ಜಿ ರೀ ಇಲ್ಲಿ ಊಟ ಮಾಡ್ತಾರಲ್ರಿ ಅಲ್ಲಿ ಹಾದಾಗ ಮಮ್ಮಿ ಬಾತ್ರೂಮ್ ಇಲ್ರಿ ಮಮ್ಮಿ ಬಾತ್ರೂಮ್ ಹಾಡೇ ಕುಂದಿರ್ತಾರ ಅದು ಈಗಿನ ಬಟ್ಟೆ ಅಲ್ಲೇ ಖಾಲಿ ಮಾಡ್ತಾರ್ರಿ ಮೆತ್ತಗನ್ ಬೇಕ್ರ ನೀ ತೆಗೆದಿಡ್ತಾ ನೋಡ್ರಿ ಅಕ್ಕ ಮನಿ ಬಿಟ್ಟು ಹೋದಾನು ಕಾಣಿಸಲ್ಲ ತಂಡಿ ಕಾಣಿಸ ನಮಗೆ ತಲಿ ನೋಯ್ಸಕತ್ತಾರ ನೀನು ರಾತ್ರಿ ನಿದ್ದು ಮಕ್ಕೊಂಡಿಲ್ಲಲ್ರಿ ದಿಮ್ಮಲ್ಲತ್ತ ನೆತ್ತಿ ಬೆಂಡಿಕೆ ಓದ್ತಿಪ್ಪಿಲು ಜರ ಅಲ್ಲಿ ಸೈಡಿಗೆ ಹಚ್ಕದ್ರ ಸಾರು ಹಾಕೋರಲ್ರಿ ನಮಗೆ ಇಲ್ಲಿ ಸೈಡಿಗೆ ಇಡ್ರಕ್ಕೆ ಉಣ್ತಾಳ್ರಿ ಸಾರು ಹಾಕೋರದ್ರ ಮತ್ತ ನಿನ್ನೆ ಮಧ್ಯಾಹ್ನದಿಂದ ಸಾರು ಚಪ್ಪಗೆ ಅದ್ರಿ ಪಲ್ಯ ಹಾಳ ತಗೋತಾರೆ ಕೈನ ಕಮ್ಮಾಗಿಲ್ರಿಪ್ಪ ಅಂತ ಬ್ಯಾನ್ ಇದಾರೆ ಹೊಡ್ಲಿಗತ್ತು ಹಂಗೆ ಗಡ್ಜರ ಗೋಳಿ ತರಬೇಕು ಮತ್ತೆ ಇವತ್ತು ಗೋಳಿ ತರ್ತೀನಿ ಅಂತಾರ ಕೆಲ್ಸಿಗೆ ಹೊಂಟೀನಿ ನಿನ್ನೆ ಕೆಲ್ಸಿಗೆ ಹೋಗಿನಿ ಹೆಚ್ಚಿಗೆ ಬ್ಯಾನ್ ಆಗೈತಿ ನಿನ್ನೆ ಕೆಲ್ಸಿಗೆ ಹೋಗಿನ್ರಿ ಹೆಚ್ಚಿಗೆ ಅಂದ್ರೆ ಹೇಳ್ತಾರೆ ಹೆಚ್ಚಿಗೆ ಬ್ಯಾನ್ ಆಗ್ಯದ ಅದ್ರ ಊಟ ಹಾಯೇನು ಹಾಯೇನು ನೀವು ಹಾಯ್ ಏನಲ್ರಿ ನೀವು ಭಾಳ ಇವ್ರಿಗೆ ಬಿಡ್ಲಿಕ್ಕೆ ಹೊಂಟೀನಿ ರೀ ಫ್ರೆಂಡ್ಸ್ ಸಾಲಿಗೆ ಹತ್ತು ನೋಡ ಅಲ್ಲಿ ಹಳೆ ಮನೆ ಕಡೆಗೆ ಅಲ್ಲಿ ಬಿಟ್ಟು ನಾ ಕೆಲ್ಸಿಗೆ ಹೋಗ್ತೀನಿ ರೀ ನಿನ್ನೆ ಹಿಡ್ದಾಯ್ತು ಹೊಂಟೀನಿ ರೀ ಕೆಲ್ಸಿ ಮ್ಯಾಗ ಹನಿ ಒಂದು ಕಡ್ಲಿಗೆ ಹತ್ತದ ಅಂತ ಪರಿ ನಾ ಸ್ವಲ್ಪ ಕಮ್ಮಿ ಆಗ್ಯದ ನಾ ತಿಳಿದೀನಿ ರೀ ಫ್ರೆಂಡ್ಸ್ ಒಂದು ದವಾಖಾನೆ ಹೋಗಿ ಕಮ್ಮಿ ಆಗ್ಯದ್ರಿ ಬಟ್ ಕೆಲಸ ಮಾಡಿದ್ರೆ ಬ್ಯಾನ್ ಆಗ್ತದೆ ಹಿಂಗಿನ ಮ್ಯಾಗ ಮಾಡಿ ಬರಲ್ಲ ಮ್ಯಾಕಂತ ಮಾಡೋಕ್ಕೆ ಬರಲ್ಲ ಕೈ ಇತ್ತ ಕಡೆ ಮೊಬೈಲ್ ಹಿಡಿದು ನೋಡಿದ್ರಿ ಮ್ಯಾಕ್ ಮಾಡಕ್ಕೆ ಬರಲ್ಲ ರೀ ಮ್ಯಾಕ್ ಮಾಡಿದ್ರೆ ಫುಲ್ ಕೈಯೆಲ್ಲ ಬ್ಯಾನ್ ಆಗ್ತದ ಬ್ಯಾನಿಗಳು ಕಮ್ಮಿ ಆಗ್ಯದ ಜರ ಒಳ ಸಟ್ ಹೊಡಿತಿತ್ತು ಅದು ಕಮ್ಮಿ ಆಗ್ಯದ ಬಟ್ ಕೆಲಸ ಮಾಡಿಬಿಡಲ್ರಿ ನಾ ಮಿಸ್ಟೇಕ್ ಏನು ಮಾಡೀನಿ ಅಂದ್ರೆ ಕೆಲಸ ಹೋಗಿನಿ ನಿನ್ನೆ ಕೆಲಸ ಹೋಗಿನಿ ಈ ರೇಂಜಿಗೆ ಹೊಡೆದ್ರೆ ಕೈ ಕೇಬಾಟ ಮತ್ತು ಕೊಳ್ಳಿ ತೊಗೊಂಡಿನಿ ಈಗ 15-20 ದಿನ ಆಯ್ತು ಕೆಲ್ಸಕ್ಕೆ ಹೋಲಾರ್ನ ಈಗ ಹೋಗಿನಿ ಮತ್ತೆ ನಿನ್ನೆ ಸ್ಟಾರ್ಟ್ ಮಾಡೀನಿ ಮತ್ತೆ ಬಿಡ್ಬಿಡ್ದು ಅಂತ ಅಂದ್ರೆ ನಂಗೇನು ಯಾರೂ ಇಲ್ಲರಿ ಮನ್ಯಾಗ ನೀ ಕೆಲ್ಸಕ್ಕೆ ಯಾಕೆ ಹೋಗಲ್ಲ ನೀ ಹೋಗು ಮನ್ಯಾಗ ಕೂತೇನು ಮಾಡ್ತೀವಿ ಕೇಳೋರು ಯಾರೂ ಇಲ್ಲರಿ ಕೆಲಸ ಬಿಟ್ಟು ಮನ್ಯಾಗ ಕುಂದ್ರೆ ನಡೆಯಾರ ಮನ್ಯಾಗ ಸೊ ನಂದೇನು ರೀ ಮನ್ಯಾಗ ಕೂತು ಇರಬಾರ್ದಪ್ಪ ಹೋಗ್ಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಕೂತೇನು ಮಾಡಬೇಕು ಇಟ್ಟೆ ಮೊಬೈಲ್ ಹಿಡಿದೆ ಅಂದ್ರೆ ಬ್ಯಾನ್ ಆಗ್ತದೆ ರೀ ಕೂತೇನು ಮಾಡ್ಬೇಕಂತ ನಂದು ರೀ ಹೋಗ್ಬೇಕಲ್ಲ ನಂದು ಕೆಲ್ಸಿಗೆ ಸೊ ಹೌದಲ್ರಿ ಬಿಟ್ಟೇನು ಮಾಡೋದು ಹೇಳ್ರಿ ಮನ್ಯಾಗ ಕುಂತು ಇವ್ರು ಶಾಲಿಗೆ ಹೋಗ್ತಾರ ನಾ ಇಟ್ಟು ಚಂದ ನಮ್ಬೇಕು ಅದಕ್ಕಾಗಿಯೇ ಹೋಗ್ಬೇಕಂತ ನಂದ್ರಿ ಅಟ್ಟೆ ಅದಕ್ಕೆ ಆತಾವ್ರಿ 10,000 ರೂಪಾಯಿ ಬರ್ತಾವೆ ತಿಂಗಳಿಗೆ ಆದರೂ ಹೆಂಗೆ ಆತದ ನಂಗೆ ಗೊತ್ತ್ರಿ ದೂರ ಆಗ್ತದೆ ಇಲ್ಲಿಂದ ಅರ್ಧ ಕಿಲೋ 2.5 ಕಿಲೋಮೀಟರ್ ಅದ ಟೋಟಲ್ ರೀ 2.5 ಕಿಲೋಮೀಟರ್ ನಡ್ಕೋತ ನಿನ್ನೆ ಈ ರೇಂಜಿಗೆ ಬ್ಯಾಸರ ಹೊಂಟೈತೆ ನನಗೆ ದಿನ ಹೋಗ್ತಿದ್ದು ರೂಢಿ ಇರ್ತಿತ್ತು ಒಮ್ಮೆ 20 ದಿನ ಸುಟ್ಟಿ ಮಾಡೀನಿ ನೀನೇ ನಾವು ಹೋಗ್ಬೇಕಾದ್ರೆ ಹಿಂಗೆ
ಬ್ಯಾಸ್ರ ಹೊಂಟಿತ್ರಿ ಹೋಗಿ ನೀನು ಎಟ್ಟಕ್ಕೆ ಹೋಗಿನಂದ್ರೆ ಮನೆಯಂದು ಹಿಂಗೆ ಒಂಬತ್ತಕ್ಕೆ ಬಿಟ್ಟಿನ ಪಾರ್ಗಳಿಗೆ ಇಲ್ಲಿ 9ಕ್ಕೆ ಬಿಟ್ಟು ಅವರು 9:30 ಮನೆಗೆ ಹೋಗಿ ಮುಟ್ಟೀನಿ ರೀ. ಪೋಣೆದು ಆಗಿತ್ತು. ಅಲ್ಲಿಂದ ಇಲ್ಲಿ ಮನೆ ಬರೋಬ್ಬರಿ 11:15 ಆಗ್ಯದ್ರಿ. 2-3 ಗಂಟೆ ಇದೇ ಆಯ್ತು ನೋಡ್ರಿ ಫ್ರೆಂಡ್ಸ್. ನಾ ಮನೆಗೆ 11:15 ಬಂದೀನಿ. ನೀನು ಬಂದು ಬಟ್ಟೆ ಬಂಡೆ ಮಾಡಿ ಅದು ಮಾಡತ್ತಾನ 1-2 ಆಯ್ತು ರೀ ನನಗೆ. ದಿನ ಅಟ್ಟೆ 8, 9, 10 ತನಕ ಕೆಲಸ ಮಾಡಿ ಆರಾಮ ಕುಂದಿರ್ತಿದ. ಸೊ 12, 1 ತನಕ ಕೆಲಸ ಮಾಡ್ಬೇಕು ರೀ ಮನ್ಯಾಗ ಬಂದು. ಅದಕ್ಕೆ ಜೀವ ಒಲ್ಲ ಕೆಲ್ಸಕ್ಕೆ ಹೋಗ್ಲಕ್ಕೂ ಒಲ್ಲ ಅನ್ಸ್ಕತ್ತದ ರೀ. ಹಾಗೆ ಬಿಟ್ಟು ಏನು ಮಾಡಲಿ ಅಂತೇಳಿ ಹೊಂಟಿ ನಾನು. ಹೌದಿಲ್ಲ ಬೀರು? ಏನು ಏನು ಅದ್ರತಾನ ಈಕಿ ಈಕಿ ಏನು ಅದ್ರತ ವಟ ಅಂತೇನು? ಹಾಂ ಏನು ಅದ್ರತ ವಟ ಅಂತೇನು ವಿಜ್ಜಿ? ಹಾಂ ವಿಜ್ಜ ಹೌದಿಲ್ಲ? ಬಾತ್ರೂಮ್ ಮತ್ತೆ ನಿನಗೆ ನಡಿ ಆಯ್ತು ರೀ. ಯಜಮಾನ್ರಿ ಹೋಗ್ತಾರೆ ಟ್ರಿಪ್ಪಿಗೆ. ನಂಗೆ ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತ್ರಿ, ಇವರು 9ಕ್ಕೆ ಹೋಗ್ತಾರೆ. ಇವ್ರಿಗೆ ತಂದು ಇಲ್ಲಿ ಬಿಡಬೇಕು. ಇವ್ರಿಗೆ ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ಯಾರಿಗೆ ತೆಗಿ ನೋಡ, ತೆಳಗೆ ಇಡಬೇಡ್ರಿ ಹಂಗೆ. ಇಲ್ಲ ಹುಚ್ಚಿಲ್ಲ ನಡಿ. ಇವ್ರಿಗೆ ಇಲ್ಲಿ 9ಕ್ಕೆ ಬಿಡ್ಬೇಕು. ಇಲ್ಲಿ ಇವ್ರಿಗೆ 9ಕ್ಕೆ ಬಿಟ್ಟು ನಾ ಇವ ಕೈಯೊಂದು ಹೆಸಕತ್ತಾರೆ. ಇವ್ರಿಗೆ ಬಿಟ್ಟು ಮತ್ತೆ ಮನೆಗೆ ಹೋಗಿ ಪಿಲ್ಲು 10 ಗಂಟೆಗೆ ಹೋಗ್ತಾಳ್ರಿ. ಅದೊಂದು ಪ್ರಾಬ್ಲಮ್. ಈಗ ಅವ್ರ ಮನ್ಯಾಗಾರ ಅಂತೇಳಿ ನಾ ಇವ್ರಿಗೆ ಬಿಟ್ಟು ಈ ಕಡೆದೇ ಕೆಲ್ಸಕ್ಕೆ ಹೋಗ್ತೀನಿ ರೀ. 9ಕ್ಕೆ ಇಲ್ಲಿ ಬಿಡ್ತೀನಿ, ಈ ಕಡೆದೇ ನಾ ಕೆಲ್ಸಕ್ಕೆ ಹೋಗ್ತೀನಿ ರೀ. ಯಜಮಾನ್ರ ಮನ್ಯಾಗಾರ ರೀ. ಆಕಿ ಯಾಕಂದ್ರೆ 10 ಗಂಟೆಗೆ ಅವ್ರು ಕಳಿಸ್ತಾರೆ. ಅವರು ಇದ್ದಿದ್ದಿಲ್ಲ ಬಾಡಿಗೆ. ಅವ್ರು ಬಾಡಿಗೆ ಹೋದ್ರಲ್ರಿ. ಈಗ ನಾ 50 ಶನಿವಾರ ಬಾಡಿಗೆ ಹೋಗ್ತಾರೋ. ನಾಳೆ ಹಿಡಿದು ನಂದು ಏನು ಹಾಲತ್ತಂದ್ರಿ ಇಲ್ಲಿ ರೀ. ಹುಡುಗರಿಗೆ ಬಿಟ್ಟು ಇಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕು ರೀ ನಡ್ಕೋತ. ಮನೆಗೆ ಹೋಗಿ ಅಕ್ಕಿಗೆ ಎಲ್ಲ ಮನ್ಯಾಗ ಕೆಲಸ ಮಾಡಿ ಪಿಲ್ಲುಗೆ ಹಾಕಿ 10 ಗಂಟೆಗೆ ಬಿಡ್ಬೇಕು ರೀ. ಅಕ್ಕಿಗೆ 10 ಗಂಟೆಗೆ ಅಲ್ಲಿ ಬಿಟ್ಟು ಈ ಕಡೆ ಇಲ್ಲಿ 10:30, 11 ತನಕ ಕೆಲ್ಸ ಮ್ಯಾಗ ಹೋಗ್ಬೇಕು ರೀ. 11 ತನಕ ಕೆಲ್ಸ ಮ್ಯಾಗ ಹೋದ್ನಂದ್ರೆ ಅಲ್ಲಿ ಮುಗಿಸ್ 12, 1:30 ಮನೆಗೆ ಬರ್ತೀನಿ ರೀ. ನಾ ಮನ್ಯಾಗ ಇದ್ದಿದ್ದಿಲ್ಲ ಯಾರು. 12:30, 1 ರೀ. ನಾ ಕೆಲಸ ಬಿಡ್ತೀನಿ ಅಂತ ಹೇಳಕತ್ತೀನಿ ರೀ. ಮಾಲ್ಕಿನ ಬಗ್ಗೆ ಬಿಡ್ತೀನ ಅಂದ್ರೆ ನೀ ನಸ್ಕಿನಾಗ 6ಕ್ಕೆ ಬಂದರೂ ನಡೀತದ. ಇಲ್ಲ ಮಧ್ಯಾಹ್ನದಾಗ 11, 12ಕ್ಕೆ ಬಂದರೂ ನಡೀತದ. ನೀವು 10 ಮಣಿ 4, 5ಕ್ಕೆ ಬಂದರೂ ನಡೀತದ. ನಾ ಆ ಟೈಮಿಗೆ ಜಮಾಸಲ್ಲ ನಾ ಹೇಳ್ತೀನಿ ರೀ. ಯಾವ ಟೈಮಿಗೆ ಬಂದರೂ ನಂಗೆ ಜಮಾಸ್ತದ. ನೀ ಬಾ, ಒಟ್ಟು ನೀನೇ ಬಾ. ನಂಗೆ ಬೇರೆ ಯಾರು ಬೇಡ, ನೀನೇ ಬಾ ಅಂತ ಬೆನ್ನು ಹತ್ತಾಡ್ರಿ ನನಗೆ. ಇಲ್ಲಿ ಹೋಗಳೆ ಹೇಳ್ಕೊ ಅಂದ್ಕೊತಿ ಹೋಗ್ತೀನಿ ರೀ. ನಾ ಕೆಲ್ಸಿಗೆ ಬರಲ್ಲ ರೀ ಮುಂದೆ ಹೇಳ್ತೀನಿ ಅಂತ ಹೋಗಿ ಹೇಳ್ತೀನಿ ರೀ. ಆಕಿ ಎಲ್ಲ ಅಡ್ಜಸ್ಟ್ ಮಾಡ್ತಾಳ್ರಿ ಟೈಮಿಂಗ್ಗಳು. ನೀ ಯಾವ ಟೈಮಿಗೆ ಒಟ್ಟು ನೀನೇ ಬಾ. ಈಗ 2 ವರ್ಷ ಆಯ್ತು ರೀ. 2.5 ವರ್ಷ ಆಯ್ತು ರೀ ಅವ್ರ ಬಳಿ ಕೆಲ್ಸಿಗೆ ಹೋಗ್ಲಕತ್ತು. ನೀನೇನು ಹೇಳಿದ್ರೆ ನನಗೆ ಆಗಲ್ಲಾಗ್ಯದ, ತ್ರಾಸು ಭಾಳ ಆಗ್ತದ, ಆರಾಮ ತಪ್ಪಾಗತ್ತದ ಇಲ್ಲ ಅಂತ ಹೇಳ್ಕೆ. ಇಲ್ಲ ನೀನೇ ಬರಬೇಕು. ನೀ ಟೈಮಿಂಗ್ ಹೆಂಗೆ ಭೀ ಇದು ಮಾಡಿ ಯಾವ ಟೈಮಿಗೆ ಆದ್ರೆ ನಡೀತದೆ. ನೀನೇ ಬರಬೇಕು ಅಂತ ಅಂತಾಳ್ರಿ. ಅಟ್ಟು ನಂಬಿಕೆ ಅಟ್ಟು ವಿಶ್ವಾಸ ಗೊತ್ತದ್ರಿ ನಮ್ಮ ಮ್ಯಾಗ. ಅಟ್ಟು ಕೆಲಸ ನಮ್ಮದು ಕೆಲಸ ಅವ್ರಿಗೆ ಅಷ್ಟು ಇಷ್ಟ ಆಗ್ಯದ್ರಿ. ಅಂದರೆ ಅಡುಗೆ ಇಷ್ಟ ಆಗ್ಯದ್ರಿ. ನಮ್ಮದು ನಂಬಿಕೆ ಇಷ್ಟ ಆಗ್ಯದ್ರಿ. ಅವ್ರ ಮನ್ಯಾಗ ಏನು ಪೈಲದಕ್ಕೆ ಇದ್ದಳಲ್ರಿ. ಜರ ಕಳತನ ಅದು ಇದು ಮಾಡ್ತೀವಂತ. ಅಡುಗೆ ಮಾಡೋಕೆ ಬರ್ತೀವಲ್ಲಕ್ಕೆ ಜರ ಕಳತನ ಅದು ಮಾಡ್ತೀವಂತ. ಏನ್ರಿ ಇದು ಮಾಡಿದ್ರೆ ಎಲ್ಲ ಸಮಯ ಎಲ್ಲಿದೆ ಇದು ಮಾಡ್ತೀವಂತ. ಹಾಗಾಗಿ ನಮ್ದು ಆ ರೀತಿ ಇಲ್ರಿ. ನಮ್ಮದು ಭಾಳ ಶ್ರದ್ಧೆವಾಗದ ಕೆಲಸ ಅದ ರೀ. ನಾವು ಆ ರೀತಿ ಎಲ್ಲ ಮಾಡೋಕೆ ಹೋಗಲ್ಲ ರೀ. ಹಾಗಾಗಿ 2 ವರ್ಷ ಆಯ್ತು ಒಟ್ಟ ಬಿಡಲ್ಲ ಗಳಕ್ಕೆ ನನಗೆ. ನೀ ಬಿಡಬೇಡ ಕೆಲಸ ಬಾಯ್. ಅಲ್ಲೂರು ಏಪ್ಪ ರೊಕ್ಕ ಇಲ್ಲ ನಮ್ಮಲ್ಲಿ ಬರ್ರಿ ಒಪ್ಪಿದ ಫೋನ್ಪೇದಾಗವ. ಈಗಿಲ್ಲ ಊರು ಬರೋಣ ತಿನ್ಲಿಕ್ಕತ್ತಲ್ಲ. ಬ್ಯಾಗ್ ನಾವು ಒಯ್ಲೇನು ಇಡೀ ಬ್ಯಾಗ್ ಹಾಕೋ. ಈ ಬ್ಯಾಗ್ ಹೊತ್ಕೊಂಡೆ ಅರ್ಧ ತಂಡಿ ಬಂದೀನಿ ರೀ ನಾ. ಇವ್ರದ್ದು ಸಾಲಿ ಎಟ್ಟು ಕಲಿತಾರೆ ಬಿಡ್ತಾರೆ ಗೊತ್ತಿಲ್ಲ. ಬ್ಯಾಗೇ ದುನಿಯದೇ ವಾಜ್ಯವ. ದಮ್ ಬಿಡು ಬಾಯ್. ಫೋನ್ಪೇದಾಗ ಅವರು ವಿರಾಜ ಕ್ಯಾಶ್ ಇಲ್ಲ. ಈಗ ಅನ್ನ ಬಂದು ಏನು ಫೋನ್ಪೇ ಮಾಡಲಿ ಹೇಳು. ಟೈಮ್ ಆಗ್ಯದ ಇಲ್ಲಿಗೆ ತರ್ತಾ ಹೋಗ್ಬಾರನ. ಗಾಡಿಗೆ ಹೋಗ್ಬರ್ತಾ ನೋಡೋರಿ. ಹಾಂ ಬರ ಮುಂದೆ ಇಲ್ಲಿಗೆ ತರ್ತೀನಿ ಹೋಗಿ. ಬಾಯ್ ಟಾಟಾ ಹೋಲಿ. ಬಾಯ್ 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 ಹೋಲಿ ತಗೋ. ಅಲ್ಲೇ ಬಾಯ್ಲೆವು ಒಟ್ಟು ಹಂಗೆ ಹೇಳ್ತಾ ನೋಡ್ರಿ. ಬಾಯ್ ಹೋರ್ಯಾ. ಈಗ ಇಟ್ಟು ಹೊತ್ಕೊಂಡಿದ್ರಿ ಬ್ಯಾಗ್ ಅಲ್ಲಿ ಜಲ್ದಿ ಹೊತ್ಕೊತ್ ಬಂದಿನಂದ್ರೆ ಕೈ ಈ ರೇಂಜಿಗೆ ಬ್ಯಾನ್ ಆಗ್ಯದ ನೋಡ್ಬೇಕು. ಇದು ಒಂದು ಸೌಂಡ್ ಇದು ಬ್ಯಾನ್ ಬ್ಯಾನ್ ಅಲ್ಲ ಹೊತ್ಕೊಂಡು
ಮಾಡಿ ಚೌಕಾಸ್ ಹೋಗಂಬ್ರಿ ಎಲ್ಲಿ ಕೆಲ್ಸಿಗೆ ಎಟ್ಟಕ್ಕೆ ತಟ್ಟಕ್ಕೆ ಬರೋ ಒಂದು ಚೌಕಾಸ್ ಮಾಡಿ ಮತ್ತೆ ಸಿಗ್ತೀನಿ ಏನು ಮಾಡ್ತೀನಿ ಬಿಡ ಇವತ್ತೊಂದು ದಿನ ಕೇಳ್ತೀನಿ ರೀ ಬಿಡ್ತೀನಿ ಅಂತ ಏನಂತ ನೋಡಂಬ್ರಿ ಫ್ರೆಂಡ್ಸ ಕೆಲ್ಸಿಂದ ಬಂದು ನೋಡ್ರಿ ಬರೋಬ್ಬರಿ ಟೈಮ್ ಏಟ್ ಆಗ್ಯದಂದ್ರೆ 11:15 ಆಗ್ಯದ್ರಿ ಈಗ ಬಂದೀನಿ ರೀ ಈಗ ನೋಡ್ರಿ ಅಲ್ಲಿದ್ದು ಬಂದೀನಿ ಕೆಲಸ ಮಾಡಿ ಈಗ ಒಂದು ಸ್ವಲ್ಪ ಕುಂದಿರ್ಬೇಕಂತಂದ್ರಿ ಏನು ಕುಂದಿರ್ತೀರಿ ಫ್ರೆಂಡ್ಸ್ ಥೋಡೆ ಕೆಲಸ ಅದ ನೋಡ್ರಿ ಈಗ ಭಾಂಡೆ ತಿಕ್ಕಬೇಕು ಕಿಚನ್ ಒರೆಸ್ಕೋಬೇಕು ಬಟ್ಟೆ ಒಗಿಬೇಕು ಪರ್ಸಿ ಒರೆಸ್ಬೇಕು ಇಟ್ಟೆಲ್ಲ ಕೆಲಸ ಅವ ರೀ ಕಾಲಂತೂ ಈ ರೇಂಜಿಗೆ ಹರ್ಲಿಗತ್ತವ್ರು ನನಗೆ ಮುಂಜಾನೆ ಎಲ್ಲಿದಲ್ಲೇ ಒಕ್ಕಟ್ಟು ಹೋಗಿನಿ ಯಜಮಾನ್ರು ಹೋಗ್ಬಿಟ್ಟಾರೆ ಅವ್ರು ಹೊರಗೆ ಮುಂಜಾನೆ ಈಗ ಎಲ್ಲಿದಲ್ಲೇ ಒಕ್ಕಟ್ಟು ಹೋಗ್ಬಿಟ್ಟಿನಿ ಲೇಟ್ ಆಗಿತ್ತಲ್ರಿ ಹಾಗಾಗಿ ಈಗೆಲ್ಲ ನೀರು ಹಾಕಿ ಬಟ್ಟೆ ಒಗೆಯೋದು ಅದೆಲ್ಲ ಮಾಡ್ಬೇಕು ರೀ ಅಕ್ಕ ಮಾಡಿದೆ ರೀ ಅಲ್ಲಿ ಅವರು ಚಿಕನ್ ಮಟನ್ ಮಾಡ್ತೀವಿ ಅದಕ್ಕೆ ಬೇಡ ಅಂತ ಬಂದು ಅಕ್ಕ ಮಾಡಿದ್ರಿ ಈಗ ಅದಷ್ಟೆಲ್ಲ ಮಾಡ್ಕೋಬೇಕು ರೀ ಆಗಲ್ಲ ಈ ರೇಂಜಿಗೆ ಅದು ಕೆಲಸನೇ ಆಗಲಿಕ್ಕೆ ನನಗೆ ಮಾಡೋದು ಅಂದ್ರೆ ಹೋಗೋದು ಬರೋದು ದೂರ ಆಗ್ಲತ್ತದ ಅದು ದೂರ ಆಗ್ತದ ಈ ಮುಂಜಾನೆ 9ಕ್ಕೆ ಬಿಟ್ಟು ನೋಡ್ರಿ 11:15 ಆಗಿದೆ ಬರ್ಲಿಕ್ಕೆ ಚಪಾತಿ ಪಲ್ಯ ಮಾಡೋಕೆ ಒಂದು ಕೈ ಒಂದು ಬ್ಯಾನ್ ಅಲ್ಲಾಗತ್ತದ ರೀ ಕಾಲು ಈ ರೇಂಜಿಗೆ ಹರ್ಲಿತ್ತ ಅಲ್ಲಿ ಹೋಗಿ ನಡ್ಕೋತ ಒಂದು ಬ್ಯಾನ್ ಅಂದ್ರೆ ಬ್ಯಾನ್ ಅಲ್ಲಾಗತ್ತವ ರೀ ತ್ರಾಸ ಆಗ್ಲಾಗತ್ತದ ರೀ ಕಂಡ್ಯಾ ಬಟ್ಟೆ ಬಂದು ಈಗ ಅದ್ರ ಮನ್ಕೋಬೇಕಂದ ಕೆಲಸ ಅದ ರೀ ಮನ್ಕೊಂಡ್ರೆ ನಡೀತದೆ ಹೇಳ್ರಿ ಆದರೆ ಆಕಿ ಕೆಲಸ ಬಿಡ್ಬೇಕತ್ತೀನಿ ರೀ ಬಿಟ್ಟು ಏನು ಮಾಡಲಿ ಅಂತೇಳಿ ಒಮ್ಮೆ ಅನ್ನಿಸ್ತದ ಹೋಗ್ಬೇಕಪ್ಪ ಅದಕ್ಕೆ ರೀ ಆತ ಅಂತ ಒಮ್ಮೆ ಅನ್ನಿಸ್ತದ ರೀ ಒಮ್ಮೆ ಕೆಲಸ ಮಾಡ್ಬೇಕಂತಂದ್ರು ನನ್ನ ಶರೀರಕ್ಕೆ ತಳ ಇದು ಆಗಲ್ದಾಗ್ಯದ್ರಿ ಅದು ಆರಾಮೇ ತಪ್ಪಲ್ಕತ್ತದ ಕೆಲಸ ಮಾಡೋಣ ಆರಾಮೇ ತಪ್ಪಲ್ಕತ್ತದ ರೀ ಆಯ್ತಾರೆ ಇವರು ಈರೇಶ್ ಅಂತೂ ನನಗೆ ಒಟ್ಟ ಕೆಲ್ಸಕ್ಕೆ ಹೋಗೇ ಬೇಡ ನೀ ಮನೆಗೆ ಕೂತುಣು ನೀ ಮಾರಾಣಿ ಹಂಗೆ ಕೂತ್ಕೊಂಡ ಬಿಟ್ಕೆ ನೀ ಯಾಕೆ ಹಿಂಗೆ ಮಾಡ್ತಿ ಅದು ಮಾಡ್ತೀನಿ ಅನ್ನೋದು ಕೇಳ್ತ ಅವನು ಬೈತಾನೆ ರೀ ಇವರು ಹೋಗಡಲ್ಲ ಅವರ ಒಂದು ಏನು ಜಗಳ ತೆಗಿತಾನೆ ನಾನು ಕೂಡ ನೀವು ಹೋಗ್ಬೇಡ ನೋಡ ತಿಳ್ಕೆ ಆದರೆ ನಾನು ಈಗ ಆದ್ರೂ ಮತ್ತೆ ನಿನ್ನೆ ಫೋನ್ನಾಗ ಜಗಳ ತೆಗ್ದಾನೆ ರೀ ಆರಾಮಿಲ್ಲ ಅಂದ್ರೆ ಯಾಕೆ ಹೋಗಿ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ತಿಳ್ಕೆ ಬೈತಾನೆ ರೀ ನೀ ಯಾಕೆ ಹೋದ್ಬಿಡು ಏನು ನಡೀತದ್ರಪ್ಪ ನೀವು ಹೋಗ್ಬೇಡ ನಾವೆಲ್ಲ ಇಲ್ಲೇನು ಕೆಲಸ ಮಾಡೋರು ನಾವೆಲ್ಲ ಮಾಡಲ್ಲ ಏನಂತ ಹೇಳಿ ಬೈತಾನೆ ರೀ ಸುಮ್ಮನೆ ಎದಕ್ಕೆ ಆತವತ್ತು ನಾನು ಹೋಗ್ತೀನಿ ಅವರು ಬೈತಾರೆ ಅವರು ನಿನ್ನೆ ಹೇಳ್ಯಾರ ಹೋಲಿಕೆ ಹೋಗ್ಬಿಡಕ್ಕೆ ಮರ್ಕಿ ಮ್ಯಾಗ ಹೇಳಿ ಬಿಟ್ಬಿಡು ಅಂತೇಳಿ ಅಂದಾರ ಅದಕ್ಕೆ ನೋಡ್ಬೇಕು ರೀ ಏನೇನಾಗುತ್ತೆ ಅಂತೇಳಿ ಮೊದಲು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಕೆಲಸ ಆಯ್ತು ರೀ ಪರ್ಸಿ ಒರೆಸ್ಕೊಂಡ ಕಿಚನ್ ಕಟ್ಟಿ ಒರೆಸ್ಕೊಂಡೀನಿ ಭಾಂಡೆ ಏನೋ ಏರ್ಸ್ಬೇಕು ರೀ ಏರ್ಸೋದಾಗಿಲ್ಲ ನೋಡಿ ಬಾಕಿ ಮುಚ್ಚ ನೋಡ್ರಿ ಕಡೆದು ಭಾಳ ನೋಯ್ಸ್ಕೊತಾವ ತಲೆ ಮೈ ಕೈ ಎಲ್ಲ ನೋಯ್ಸ್ಕೊತಾವ ಬಟ್ಟೆಗೆ ಒಗೆದ ಎಲ್ಲ ಪರ್ಸಿದು ಒರೆಸೋದಿತ್ತು ಎಲ್ಲ ಮುಗಿಸ್ಕೊಂಡೆ ರೀ ಟಿ ವಿ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ತಲೆ ನೋಯ್ಸ್ಕೊತದ ಕಣ್ಣು ಟಿ ವಿ ಅದು ಏನು ನೋಡಲ್ರಿ ಗೋಳಿ ತೊಗೊಂಡಿನಿ ಒಂದು ಸ್ವಲ್ಪ ಆರಾಮ ಮಾಡ್ತೀನಿ ಭಾಳ ತ್ರಾಸ ಆಗ್ಲಾಗತ್ತದ ಸೊ ಇಷ್ಟೆಲ್ಲ ಭಾಳ ಅಂದ್ರೆ ಭಾಳ ಆದರೂ ಏನಾದರೂ ಎದಕ್ಕರೆ ಆತವತ್ತು ನಾ ಹೋಗ್ತೀನಿ ರೀ ಇಷ್ಟೆಲ್ಲ ಹೈರಾಣಾದರೂ ಕೆಲ್ಸಕ್ಕೆ ಹೋಗ್ಬಿಟ್ಟು ಬೈತಾರಲ್ಲ ಹೋಗ್ಬೇಡ ಅಂತ ಹೇಳಿಕೆ ನನಗೆ ಅನ್ಸ್ಕೊತಾರೆ ಹೋಗ್ಬೇಡ ಅಂತ ಹೇಳಿ ನೋಡಮ್ರಿ ಏನೇನು ಆಗುತ್ತೆ ಅಂತ ಹೇಳಿಕೆ ಮನ್ಕೋತೀನಿ ಒಂದು ಜರ ಕಾಲು ನೋಯ್ಸಿಗತ್ತವ ಇನ್ನೂ 5-6 ದಿನ ರೀ ಅವ್ರು ಏನಂತಾರೆ ನಂಗೆ ಮಾಲ್ಕಿನ ಬೈಯಿನ 8 ದಿನದ ಅಡ್ವಾನ್ಸ್ ನನ್ನ ಮೈ ಮ್ಯಾಗ ಅವ್ರಿ ರೊಕ್ಕ ನಂದೇನೋ 8 ದಿನ ಅಡ್ಗೆ ಮಾಡಿ ಬರಬೇಕು ರೊಕ್ಕ ಮುಡ್ತವತ್ತು ನಂದು ಇವ್ರು ಏನಂತಾರೆ ರೊಕ್ಕ ಕೊಡು 8 ದಿನದ ಏಟ್ ಆಗ್ತದ ಅಷ್ಟು ರೊಕ್ಕ ಕೊಡು ಅಡ್ವಾನ್ಸ್ ಇಟ್ಟದ ಅಷ್ಟು ರೊಕ್ಕ ಕೊಟ್ಟು ಹೋಗಿ ಕೆಲಸ ಬಿಡು ಅಂತ ಅಂತಾರೆ ಅವನಿಗೆ ರೇಷ್ನ ಅಂದಾರೆ ಇವರು ಕೆಲಸ ಬಿಟ್ಬಿಡು ಅಡ್ವಾನ್ಸ್ ಏನು ರೊಕ್ಕ ಕೊಡು ಅಂತ ಹೇಳಿಕೆ ಆಕೆ ಏನಂದಾಳ್ರಿ ಒಟ್ಟ ಕೆಲಸ ಬಿಡುಬಿಡು ಅಲ್ಲಾಗ್ಯಾಡ್ರಿ ಮತ್ತು ಬಿಟ್ರು ರೊಕ್ಕ ಏನು ಬೇಡತ್ರಿ ನಂದೇನು ರೀ ಯಾರ್ದೇನು ತಿನ್ನಬೇಡ್ರಿ ಯಾರ್ದೇನೋ 1 ರೂಪಾಯಿ ತಿನ್ನೋದಿಲ್ಲ ಯಾರು ಎಣದಾಗ ಇರೋದಿಲ್ಲ ರೀ ಆಕಿನ ರೊಕ್ಕ ತೊಗೊಳಲ್ಲಾಗ್ಯಾಳ್ರಿ ಬಟ್ ಕೆಲಸ ಮಾಡಿ ಮುಡ್ಸೋರ್ಬೇಕ್ರಿ ಅಡುಗೆ ಮಾಡಿ ಮುಡ್ಸೋರ್ಬೇಕು ಅನ್ನೋದು ನಂದ್ರಿ ನೋಡಂಬ್ರಿ ಏನೇನು ಆಗುತ್ತೆ ಇನ್ನೊಂದು 8 ದಿನ ಹೋಗ್ತೀನಿ ರೀ ಇದು ಲಾಗಿಗೆ ಏನು ಮಾಡ್ತೀನಿ ರೀ ಸ್ವಲ್ಪ ಮನ್ಕೋತೀನಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಬಾಯ್ ರೀ ಶುಭರಾತ್ರಿ ರೀ ನಮ್ಮ ತಲೆ ನೋಯ್ಸಿಗತ್ತದ್ರಿ ಅದಕ್ಕೆ